ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮ ಕಥೆ ನಾನೆಂದಿಗೂ ನಿನ್ನವನೇ ಭಾಗ 26. ಮೇಡಮ್, ನಾನೀಗ ಹೋಗಿ ಅವರನ್ನು ಮೀಟ್ ಮಾಡಬಹುದಾ? ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅವಳ ಬಗ್ಗೆ ತಿಳಿಯುವ ಆತುರವಿತ್ತು ಅವನಲ್ಲಿ. ಸಿಸ್ಟರ್, ಇವರಿಗೆ 4 ದಿವಸಗಳ ಹಿಂದೆ ಅಡ್ಮಿಟ್ ಆಗಿರೋ RTA ಕೇಸ್ ಪೇಷಂಟ್ ಬಗ್ಗೆ ಮಾಹಿತಿ ಬೇಕಂತೆ ಎಂದು ತಿಳಿಸಿದರು. ಜನನಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಜ್ಯೇಷ್ಠ ವಾರಿಜ ಅವರಿಗೆ ಕರೆ ಮಾಡಿ, ಆಂಟಿ, ಯಾವುದೇ ಕಾರಣಕ್ಕೂ ಕೇಸು ಹಿಂತೆಗೆದುಕೊಳ್ಳಬೇಡಿ. ನಿಮ್ಮ ಹಿಂದೆ ನಾನಿರ್ತೀನಿ. ಎಲ್ಲ ವಿಚಾರಗಳಲ್ಲೂ ನನ್ನ ಸಹಕಾರ ನಿಮಗೆ ಇದ್ದೇ ಇರುತ್ತದೆ ಎಂದು ಭರವಸೆ ನೀಡಿದ್ದ. ಜನನಿ ಬಸ್ಸಿನಿಂದ ಇಳಿದು ಹೋಗಲು 2 ಕಾರಣವಿತ್ತು. ಒಂದು, ಟಿಕೆಟ್ಗೆ ಕೊಡಲು ಅವಳ ಬಳಿ ದುಡ್ಡಿರಲಿಲ್ಲ. ಎಲ್ಲರ ಮುಂದೆ ಕಂಡಕ್ಟರ್ ದುಡ್ಡು ಕೇಳಲು ಬಂದಾಗ ಅವಳಿಗೆ ಅವಮಾನವಾಗುತ್ತಿತ್ತು. ಹಿಂದಿನ ಡೋರ್ ಬಳಿ ಇದ್ದ ಕಂಡಕ್ಟರ್ ಮುಂದೆ ಬರುವ ಮೊದಲು ಬಸ್ನಿಂದ ಇಳಿಯಬೇಕೆಂದುಕೊಂಡು ಮುಂದಿನ ಡೋರಿನ ಪಕ್ಕದಲ್ಲೇ ನಿಂತಿದ್ದಳು. ಅಷ್ಟರಲ್ಲಿ ಬಸವ ಬಸ್ಸಿಗೆ ಹತ್ತಿದ್ದು ಕಂಡು ತಕ್ಷಣ ಅವಳು ಇಳಿದು ಬಿಟ್ಟಿದ್ದಳು. ಬಸ್ ಇಳಿದು ಮತ್ತೆ ಓಡತೊಡಗಿದ್ದಳು. ಮುಂದೆ ದಾರಿ ಕವಲೊಡೆದಿತ್ತು. ಮಾರ್ಗದಲ್ಲಿ ವಾಹನ ಬರುತ್ತಿದೆಯಾ ಎಂಬುದನ್ನು ಕೂಡ ನೋಡದೆ ಅವಳು ಬಲಬದಿಯಿಂದ ಎಡಬದಿಗೆ ಓಡಿದ್ದಳು. ಅಷ್ಟರಲ್ಲಿ ಅಪಘಾತ ಸಂಭವಿಸಿಬಿಟ್ಟಿತ್ತು. ವೇಗವಾಗಿ ಬರುತ್ತಿದ್ದ ಕಾರೊಂದು ಅವಳಿಗೆ ಗುದ್ದಿಬಿಟ್ಟಿತ್ತು. ಜನನಿ ಪ್ರಜ್ಞೆ ಕಳೆದುಕೊಂಡು ಬಿಟ್ಟಿದ್ದಳು. ಸಾಯೋಕೆ ನಮ್ಮ ಕಾರೇ ಬೇಕಾಗಿತ್ತಾ? ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡಿ ಕ್ರಾಸ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಎಂದು ರೇಗುತ್ತಲೇ ಕಾರಿನಲ್ಲಿದ್ದ ವ್ಯಕ್ತಿ ಕೆಳಗೆ ಇಳಿದಿದ್ದರು. ಅಲ್ಲಿ ಬಿದ್ದಿದ್ದ ಜನನಿಯನ್ನು ನೋಡಿ, ಹುಡುಗಿಗೆ ತುಂಬ ಏಟಾಗಿದೆ, ರಕ್ತ ಸೋರುತ್ತಿದೆ, ತಕ್ಷಣವೇ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯವಿದೆ ಎಂದು ಅನಿಸಿತು ಕೃಷ್ಣ ದೀಕ್ಷಿತ್ ಅವರಿಗೆ. ಕಾರಲ್ಲಿದ್ದ ತಮ್ಮ ಪತ್ನಿ ರೇವತಿಯನ್ನು ಕರೆದರು. ಕಾರಿಗೆ ಅಡ್ಡ ಬಂದಿದ್ದು ಒಬ್ಬಳು ಹುಡುಗಿ. ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಬಂದ್ಲು ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬ ಏಟಾಗಿದೆ, ಬಾ ಇಬ್ಬರು ಸೇರಿ ಗಾಡಿಯಲ್ಲಿ ಹಾಕಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಅವರಿಬ್ಬರು ಸೇರಿ ಅವಳನ್ನು ಎತ್ತಿ ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿಸಿಕೊಂಡರು. ಪೂರ್ತಿ ಕತ್ತಲಾಗಿ ಬಿಟ್ಟಿತ್ತಲ್ಲ. ಡಾರ್ಕ್ ಬ್ಲೂ ಕಲರ್ನ ಡ್ರೆಸ್ ಬೇರೆ ಹಾಕಿಕೊಂಡಿದ್ಲು ಆ ಹುಡುಗಿ. ಅಡ್ಡ ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಗೊತ್ತಾಗುವಾಗ ತೀರಾ ಸಮೀಪ ಬಂದಾಗಿತ್ತು. ಆದರೂ ಬ್ರೇಕ್ ಹಾಕಿದ್ದೀನಿ, ಇಲ್ಲಾಂದರೆ ಹುಡುಗಿ ಸ್ಪಾಟ್ಔಟ್ ಆಗಿ ಹೋಗ್ತಾ ಇದ್ಲು. ಹುಡುಗಿಗೆ ಇನ್ನೂ ಜೀವ ಇದೆ, ಸದ್ಯ ಉಸಿರಾಡ್ತಾ ಇದ್ದಾಳೆ, ಪತ್ನಿಯ ಬಳಿ ಹೇಳಿಕೊಂಡರು ದೀಕ್ಷಿತ್. ಕಾರು ಸ್ಟಾರ್ಟ್ ಮಾಡಿ ಆಸ್ಪತ್ರೆಯತ್ತ ಹೊರಟರು. ಅಲ್ಲಿ ಮೊದಲು ಸಿಕ್ಕಿದ ಮಾನಸ ನರ್ಸಿಂಗ್ ಹೋಮ್ಗೆ ಕರೆದೊಯ್ದರು. ಆಕ್ಸಿಡೆಂಟ್ ಕೇಸಾ? ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಎಂದು ಹೇಳಿದರೂ ಕೂಡ ಅವಳನ್ನು ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಡಲು ಶುರು ಮಾಡಿದರು. ಕೃಷ್ಣ ದೀಕ್ಷಿತ್ ಅವರು ತುಂಬ ನೊಂದುಕೊಂಡರು. ತಮ್ಮಿಂದಾಗಿ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಗಿ ಹೋಯಿತಲ್ಲ. ತಾವು ಬೇಕೆಂದೇ ಮಾಡಿದ್ದಲ್ಲ. ಅವಳು ಅಡ್ಡ ಬಂದಿದ್ದು ಅವರಿಗೆ ಗೊತ್ತಾಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಅವರ ಕೈಯಲ್ಲಿ ಆಕ್ಸಿಡೆಂಟ್ ಆಗಿರುವುದು. ತನ್ನಿಂದಾಗಿ ಒಂದು ಜೀವ ಹೋದರೆ ಅವರು ಅವರನ್ನೇ ಕ್ಷಮಿಸಿಕೊಳ್ಳಲು ತಯಾರಿರಲಿಲ್ಲ. ಅಷ್ಟು ಬೇಸರವಾಗಿತ್ತು ದೀಕ್ಷಿತ್ ಅವರಿಗೆ. ಅವರಂದು ತಮ್ಮ ಮಗಳ ಮನೆಗೆ ಮೊಮ್ಮಗನ ಬರ್ತ್ಡೇಗೆ ಎಂದು ಹೋಗಿ ಹಿಂದಿರುಗುತ್ತಿದ್ದಾಗ ಆಕ್ಸಿಡೆಂಟ್ ಆಗಿದ್ದು. ಅವರ ಮಗಳು ನಾಳೆ ಬೆಳಗ್ಗೆ ಹೋದರೆ ಸಾಕೆಂದು ತುಂಬ ಒತ್ತಾಯಪೂರ್ವಕವಾಗಿ ಹೇಳಿದ್ದಳು. ಆದರೂ ಅವಳ ಮಾತು ಕೇಳದೆ ಬಂದಿದ್ದು ತಪ್ಪಾಯಿತು ಎಂದು ಈಗ ಅವರಿಗೆ ಅನಿಸಿತು. ಈ ಹುಡುಗಿ ಯಾರು? ಅವಳ ಹೆಸರೇನು? ಅವಳ ಹೆತ್ತವರು ಇದ್ದಾರಾ? ಅವಳ ಕತ್ತಿನಲ್ಲಿದ್ದ ಮಾಂಗಲ್ಯ ಸರವನ್ನು ಅವರು ಕಂಡಿದ್ದರು. ಹುಡುಗಿಗೆ ಮದುವೆಯಾಗಿದೆ. ಅವಳ ಕಾಲಲ್ಲಿ ಚಪ್ಪಲಿ ಕೂಡ ಕಾಣಿಸುತ್ತಿಲ್ಲ. ನೋಡಲು ವಿದ್ಯಾವಂತ ಹುಡುಗಿಯ ಹಾಗೆ ಕಾಣಿಸುತ್ತಿದ್ದಾಳೆ. ರಾತ್ರೋರಾತ್ರಿ ಹೀಗೆ ಓಡಿ ಬರುತ್ತಿದ್ದಾಳೆ ಎಂದರೆ ಗಂಡನ ಮನೆಯಲ್ಲಿ ಏನಾದರೂ ತಾಪತ್ರಯವಿರಬಹುದು. ಅದಕ್ಕಾಗಿ ಓಡಿ ಬರುತ್ತಿದ್ದಾಳೇನೋ. ಅವಳ ಕೈಯಲ್ಲಿ ಪರ್ಸಾಗಲಿ ಸೆಲ್ಫೋನಾಗಲಿ ಒಂದೂ ಇಲ್ಲ. ಗಂಡನ ಮನೆಯವರು ಕೊಡುವ ಕಿರುಕುಳ ತಾಳಲಾರದೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬರುತ್ತಿದ್ದಾಳಾ ಎಂಬ ಸಂಶಯವಾಯಿತು ಕೃಷ್ಣ ದೀಕ್ಷಿತ್ ಅವರಿಗೆ. ಅವಳ ಮನೆಯವರಿಗೆ ವಿಷಯ ತಿಳಿಸೋಣವೆಂದರೆ ಯಾವ ಮಾಹಿತಿಯೂ ಸಿಗುತ್ತಿಲ್ಲ. ಅವಳು ಬರಿಗಾಲಲ್ಲಿ ಓಡಿ ಬರುತ್ತಿದ್ದಾಳೆಂದರೆ ಅಲ್ಲೇ ಅಕ್ಕಪಕ್ಕದ ಮನೆಯವಳೇ ಇರಬೇಕೆಂದುಕೊಂಡರು. ಹುಡುಗಿಗೆ ಪ್ರಜ್ಞೆ ಬಂದಾಗ ಅವರ ಮನೆಯವರ ನಂಬರ್ ಕೇಳಿ ಅವರಿಗೆ ತಿಳಿಸಬೇಕೆಂದುಕೊಂಡರು ದೀಕ್ಷಿತ್. ಜನನಿಯನ್ನು ICUನಲ್ಲಿ ಹಾಕಿ ಟ್ರೀಟ್ಮೆಂಟ್ ಕೊಡಲಾಗುತ್ತಿತ್ತು. ಅಷ್ಟರಲ್ಲಿ ನರ್ಸೊಬ್ಬರು, ಪೇಷಂಟ್ ಬ್ಲಡ್ ಗ್ರೂಪ್ ಯಾವುದು ಅಂತ ನಿಮಗೆ ಗೊತ್ತಿದೆಯಾ ಎಂದು ಕೇಳಿದರು. ಅವರು ಮನೆಯವರೆಂದೇ ಅಂದುಕೊಂಡಿದ್ದರೇನು? ಇಲ್ಲ, ಇದು ಆಕ್ಸಿಡೆಂಟ್ ಕೇಸು. ನಮಗೆ ಆ ಹುಡುಗಿ ಬಗ್ಗೆ ಯಾವ ಮಾಹಿತಿನೂ ಸಿಕ್ಕಿಲ್ಲ. ನೀವು ಯಾವ ಬ್ಲಡ್ ಗ್ರೂಪ್ನ ಬ್ಲಡ್ ತಂದುಕೊಡ್ಬೇಕು ಅಂತ ಹೇಳಿದರೆ ತಂದುಕೊಡ್ತೀನಿ ಎಂದು ಹೇಳಿದರು ದೀಕ್ಷಿತ್. ಪೇಷಂಟ್ಗೆ ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕಾಗಿದೆ. ಅವರ ಮನೆಯವರು ಯಾರು? ಅವರನ್ನು ಬರೋಕೆ ಹೇಳಿ, ಸೈನ್ ಮಾಡಬೇಕಾಗಿತ್ತು ಎಂದು ಹೇಳಿದರು. ದೀಕ್ಷಿತ್ ಅವರಿಗೆ ದಿಕ್ಕೇ ತೋಚದಂತಾಯಿತು. ಅವರ ಮನೆಯವರನ್ನು ಎಲ್ಲಿ ಎಂದು ಹುಡುಕುವುದು? ಬೇರೆ ದಾರಿ ಕಾಣದೆ ಅವರು ಮನೆಯವರನ್ನು ಕಾಯ್ತಾ ಕೂತ್ಕೊಳ್ಳೋಕೆ ಆಗಲ್ಲ. ಸೈನ್ ಮಾಡಿ ಕೊಡದೇ ಇದ್ದರೆ ನೀವು ಆಪರೇಷನ್ ಮಾಡುವುದಿಲ್ಲ ಅಂತಾದರೆ ನಾನು ಗಾರ್ಡಿಯನ್ ಅಂತ ಸೈನ್ ಮಾಡಿದರೆ ಆಗುತ್ತೆ ಅಂದರೆ ಸೈನ್ ಮಾಡಿ ಕೊಡ್ತೀನಿ. ನಮಗೆ ಹುಡುಗಿಯ ಜೀವ ಮುಖ್ಯ ಎಂದು ಹೇಳಿದರು. ತಮ್ಮ ಗಾಡಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿರುವುದಲ್ಲವೇ?
ಹುಡುಗಿಯ ಮನೆಯವರು ಬರುವವರೆಗೂ ಅವಳನ್ನು ನೋಡಿಕೊಳ್ಳುವುದು ತಮ್ಮ ಕರ್ತವ್ಯ ಎಂದುಕೊಂಡರು ಕೃಷ್ಣ ದೀಕ್ಷಿತ್. ವೈದ್ಯರ ಬಳಿ ಹೋಗಿ ಮಾತಾಡಿಕೊಂಡು ಬಂದ ನರ್ಸ್ ಆ ಪೇಪರನ್ನು ಅವರ ಕೈಗಿತ್ತು ಅವರ ಸೈನ್ ತೆಗೆದುಕೊಂಡು ಹೋದರು. ಜನನಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಪೊಲೀಸರು ಅವರ ಕೆಲಸ ಮಾಡುತ್ತಿದ್ದರು. ಆದರೆ ಜನನಿಯ ಸುಳಿವು ಎಲ್ಲೂ ಸಿಕ್ಕಿರಲಿಲ್ಲ. ಜ್ಯೇಷ್ಠ ತಾನೇ ಹೋಗಿ ಆ ಏರಿಯಾದಲ್ಲಿ ಹುಡುಕುತ್ತಲೇ ಇದ್ದ. ಎಲ್ಲಾದರೂ ಜನನಿಯ ಸುಳಿವು ಸಿಗಬಹುದೇ ಎಂಬ ಆಸೆ ಅವನಿಗೆ. ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದರಿಂದ ಅವನು ಅವಳನ್ನು ತನ್ನ ಪತ್ನಿಯೆಂದೇ ಪರಿಗಣಿಸಿಕೊಂಡಿದ್ದ. ಅವಳ ಫೋಟೋವನ್ನು ತೋರಿಸಿ ಅಲ್ಲಿದ್ದ ಅಂಗಡಿಯವರ ಬಳಿ ಸದ್ಯ ಇಲ್ಲಿ ಯಾವುದಾದರೂ ಆಕ್ಸಿಡೆಂಟ್ ಆಗಿದೆಯಾ ಎಂದು ವಿಚಾರಿಸಿದ. ಅವಳನ್ನು ಯಾರೂ ನೋಡಿರಲಿಲ್ಲ. ಇಲ್ಲ, ನಾನು ನೋಡಿಲ್ಲ, ನಂಗೇನೂ ಗೊತ್ತಿಲ್ಲ ಎಂದು ಹೇಳಿದ ಅಲ್ಲಿದ್ದ ಸ್ಟೇಷನರಿ ಅಂಗಡಿಯವನು. ಅಷ್ಟರಲ್ಲಿ ಅಲ್ಲಿಗೆ ಪೆನ್ ತೆಗೆದುಕೊಳ್ಳಲೆಂದು ಬಂದ 13 ವರ್ಷದ ಬಾಲಕ ಹೇಳಿದ, 4 ದಿನಗಳ ಹಿಂದೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು. ಆಗ ಈ ಅಂಕಲ್ ಇಲ್ಲಿ ಇರಲಿಲ್ಲ. ನಾನು ಇಲ್ಲಿಗೆ ಪುಸ್ತಕ ತೆಗೆದುಕೊಂಡು ಹೋಗಲೆಂದು ಬಂದಿದ್ದೆ. ಆಕ್ಸಿಡೆಂಟ್ ಆದಾಕೆ ಡಾರ್ಕ್ ಬ್ಲೂ ಕಲರ್ನ ಡ್ರೆಸ್ ಹಾಕ್ಕೊಂಡಿದ್ರು. ಹುಡುಗ ಸ್ಪಷ್ಟವಾಗಿ ಹೇಳುತ್ತಿದ್ದ. ಜನನಿ ಅಂದು ಡಾರ್ಕ್ ಬ್ಲೂ ಡ್ರೆಸ್ ಹೋಗಿದ್ದಳಲ್ಲ. ಜ್ಯೇಷ್ಠನಿಗೆ ಆಶಾಭಾವನೆ ಮೂಡಿತು. ಅವರನ್ನ ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಅಂತ ಏನಾದರೂ ಗೊತ್ತಿದೆಯಾ ಅವನನ್ನು ವಿಚಾರಿಸಿದ. ಇಲ್ಲ, ನಂಗೆ ಅದೇನೂ ಗೊತ್ತಿಲ್ಲ. ಇಲ್ಲೇ ಹತ್ತಿರದಲ್ಲಿದ್ದ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಗಾಡಿಯಲ್ಲಿ ಹಾಕಿಕೊಂಡು ಹೋಗೋದು ನೋಡಿದ್ದೆ. ಆ ಹುಡುಗನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದ ಜ್ಯೇಷ್ಠ. ಅಂದರೆ ಜನನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಗೊತ್ತಾಯಿತು ಜ್ಯೇಷ್ಠನಿಗೆ. ಅವಳೀಗ ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೋ ಅದಕ್ಕಾಗಿ ತನಗೆ ಕಾಲ್ ಮಾಡಲು ಸಾಧ್ಯವಾಗಲಿಲ್ಲ. ಅವನೀಗ ಅಲ್ಲಿ ಆಸುಪಾಸು ಇರುವ ಹಾಸ್ಪಿಟಲ್ಗಳತ್ತ ಹೊರಟ. ಅವನು ಮೊದಲು ಹೋದ ನರ್ಸಿಂಗ್ ಹೋಮ್ನಲ್ಲಿ ಅವಳ ಫೋಟೋ ತೋರಿಸಿ ಕೇಳಲು ಇಲ್ಲಿ ಇಂಥ ಪೇಷಂಟ್ ಯಾರೂ ಇಲ್ಲ ಎಂದು ಉತ್ತರಿಸಿದ್ದರು. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಏನಾದರೂ ಕರೆದುಕೊಂಡು ಹೋಗಿದ್ದಾರಾ? ಅಲ್ಲೂ ಹೋಗಿ ವಿಚಾರಿಸಿಕೊಂಡ. ಅಲ್ಲೂ ಇರಲಿಲ್ಲ. ಬಳಿಕ ಅವನು ಮಾನಸ ನರ್ಸಿಂಗ್ ಹೋಮ್ಗೆ ಬಂದಿದ್ದ. ಅಲ್ಲಿ ರಿಸೆಪ್ಷನ್ನಲ್ಲಿ ವಿಚಾರಿಸಿದಾಗ ಜನನಿ ಅಲ್ಲಿ ಅಡ್ಮಿಟ್ ಆಗಿರುವ ವಿಚಾರ ತಿಳಿಯಿತು. ಹೌದು, ನಮ್ಮ ಹಾಸ್ಪಿಟಲ್ನಲ್ಲಿ ಇರೋದು ಹೌದು. ಪೇಷಂಟ್ ಐಸಿಯುನಲ್ಲಿ ಇದ್ದಾರೆ. ನೀವೀಗ ಪೇಷಂಟನ್ನು ನೋಡೋಕೆ ಆಗಲ್ಲ. ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ಮಾತ್ರ ನೋಡೋಕೆ ಪರ್ಮಿಷನ್ ಇರೋದು. ಅಷ್ಟು ಹೊತ್ತು ತನಕ ನೀವು ಇಲ್ಲೇ ಕಾಯಬೇಕಾಗುತ್ತೆ ಎಂದು ಹೇಳಿದರು. ಮೇಡಮ್, ಪೇಷಂಟ್ ಹೇಗಿದ್ದಾರೆ, ಏನಾಗಿದೆ ಅಂತ ಏನಾದರೂ ಗೊತ್ತಿದೆಯಾ ಅವರನ್ನು ವಿಚಾರಿಸಿದ. ಇಲ್ಲ ಸರ್, ಅದರ ಬಗ್ಗೆ ನನಗೆ ಡೀಟೇಲ್ಸ್ ಏನೂ ಗೊತ್ತಿಲ್ಲ. ಅದೆಲ್ಲ ತಿಳ್ಕೋಬೇಕು ಅಂದರೆ ಅವರನ್ನು ಟ್ರೀಟ್ ಮಾಡುವ ಡಾಕ್ಟರ್ನ ಮೀಟ್ ಮಾಡಿ ವಿಚಾರಿಸಬಹುದು. ಒಂದು ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡಿ ಸರ್. ಅವರನ್ನು ಯಾರು ಟ್ರೀಟ್ ಮಾಡ್ತಿರೋದು ಅಂತ ನೋಡಿ ನಿಮಗೆ ತಿಳಿಸ್ತೀನಿ, ಉತ್ತರಿಸಿದರು ಆಕೆ. ಜ್ಯೇಷ್ಠ ಅವರ ಉತ್ತರಕ್ಕಾಗಿ ಅಲ್ಲಿ ಕಾದು ಕುಳಿತಿದ್ದ. ಅವನಿಗೆ ಒಂದೊಂದು ನಿಮಿಷವೂ ಒಂದೊಂದು ಯುಗದಂತೆ ಭಾಸವಾಗುತ್ತಿತ್ತು. ಇದೇ ಬಿಲ್ಡಿಂಗ್ನೊಳಗೆ ಇದ್ದಾಳೆ ಜನನಿ. ಆದರೆ ಅವನಿಗೆ ನೋಡಲು ಸಾಧ್ಯವಾಗುತ್ತಿಲ್ಲ. ಸದ್ಯ ಅವಳಿನ್ನೂ ಜೀವಂತವಾಗಿದ್ದಾಳೆ ಎಂದು ಅವನಿಗೆ ಅರ್ಥವಾಗಿತ್ತು. ಆದರೆ ಯಾವ ಸ್ಥಿತಿಯಲ್ಲಿದ್ದಾಳೆ ಅದು ಅವನಿಗೆ ಗೊತ್ತಿಲ್ಲ. ಅದೆಷ್ಟು ನೋವು ತಿನ್ನುತ್ತಿದ್ದಾಳೋ, ಎಷ್ಟು ಕಷ್ಟಪಟ್ಟಳೋ. ಅವನ ಮನಸ್ಸು ಅವಳಿಗಾಗಿ ಮಿಡಿಯುತ್ತಿತ್ತು. ಮತ್ತೆ ಅರ್ಧ ಗಂಟೆ ಕಳೆಯಿತು. ಅವನು ಮತ್ತೆ ರಿಸೆಪ್ಷನಿಸ್ಟ್ ಬಳಿ ಹೋಗಿ ವಿಚಾರಿಸಿಕೊಂಡ. ಸರ್, ಡಾಕ್ಟರ್ ಸುಮಂತ್ ಸರ್ ಮತ್ತು ಡಾಕ್ಟರ್ ನರೇಶ್ ಸರ್ ಅವರನ್ನು ಟ್ರೀಟ್ ಮಾಡ್ತಾ ಇರೋದು. ಮೇಡಮ್, ನಾನೀಗ ಹೋಗಿ ಅವರನ್ನು ಮೀಟ್ ಮಾಡ್ಬೋದಾ? ಜ್ಯೇಷ್ಠ ಅವಳನ್ನು ವಿಚಾರಿಸಿದ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅವಳ ಬಗ್ಗೆ ತಿಳಿಯುವ ಆತುರವಿತ್ತು ಅವನಲ್ಲಿ. ಇಲ್ಲ, ಸಾರಿ ಸರ್, ಅವರೀಗ OT ಅಂದರೆ ಆಪರೇಷನ್ ಥಿಯೇಟರ್ನಲ್ಲಿದ್ದಾರೆ. ಈಗ ಅವರನ್ನು ಮೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಪರೇಷನ್ ಮುಗಿಯುವುದು ಎಷ್ಟು ಹೊತ್ತಾಗುತ್ತೆ ಅಂತಾನೂ ನನಗೆ ಹೇಳೋಕ್ಕಾಗಲ್ಲ ಸರ್. ಅವಳ ಮಾತನ್ನು ಕೇಳಿ ಜ್ಯೇಷ್ಠನಿಗೀಗ ತುಂಬ ನಿರಾಸೆಯಾಗಿತ್ತು. ಅವನು ಅವಳ ಮುಖ ನೋಡಲು ಸಂಜೆ 7 ಗಂಟೆಯವರೆಗೂ ಕಾಯಲೇಬೇಕಾಗಿತ್ತು. ಮೇಡಮ್, ಜನನಿಗೆ ಯಾರು ಆಕ್ಸಿಡೆಂಟ್ ಮಾಡಿದ್ದು ಅಂತ ಏನಾದರೂ ಗೊತ್ತಿದೆಯಾ? ಇದುವರೆಗೂ ಅವಳ ಬಗ್ಗೆ ಯಾರು ಕೇರ್ ತಗೋತಾ ಇದ್ರು? ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸರ್, ಹೇಳ್ತೀನಿ ಎಂದು ಹೇಳಿದರಾಕೆ. ಅವರು ಯಾರಿಗೋ ಕರೆ ಮಾಡಿದ್ದರು. ಬಳಿಕ ಜ್ಯೇಷ್ಠನನ್ನು ಕರೆದು ಹೇಳಿದರು. ಸರ್, ಇವರು ನರ್ಸ್ ಮೇರಿ ಅಂತ. ಇವರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಿದೆ. ಸಿಸ್ಟರ್, ಇವರಿಗೆ 4 ದಿವಸಗಳ ಹಿಂದೆ ಅಡ್ಮಿಟ್ ಆಗಿರುವ RTA ಕೇಸ್ ಪೇಷಂಟ್ ಬಗ್ಗೆ ಡೀಟೇಲ್ಸ್ ಬೇಕಂತೆ ಎಂದು ತಿಳಿಸಿದರು. ಜನನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವಳಿಗೆ ತಲೆಗೆ ಏಟು ಬಿದ್ದಿತ್ತು. ಈಗಾಗಲೇ 2 ಆಪರೇಷನ್ ಮಾಡಿ ಆಗಿತ್ತು. ಇನ್ನೂ ಕೆಲವು ಆಪರೇಷನ್ ಮಾಡಬೇಕಾಗಿತ್ತು. ಅದಲ್ಲಿ ಒಂದು ಮೇಜರ್ ಆಪರೇಷನ್ ಪೆಂಡಿಂಗ್ ಇದೆ. ಕೈಯ ಮೂಳೆ ಮುರಿದಿತ್ತು. ಅವಳ ವೈದ್ಯಕೀಯ ವೆಚ್ಚ ಪೂರ್ತಿ ಭರಿಸುವಷ್ಟು ಕೃಷ್ಣ ದೀಕ್ಷಿತರ ಬಳಿ ದುಡ್ಡಿರಲಿಲ್ಲ ಎಂದು ಹೇಳಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿತ್ತು ಜ್ಯೇಷ್ಠನಿಗೆ. ಅಷ್ಟರಲ್ಲಿ ಕೃಷ್ಣ ದೀಕ್ಷಿತ್ ಅವರು ಅಲ್ಲಿಗೆ ಬಂದಿದ್ದರು. ಅವರಿಂದಲೂ ಕೆಲವು ಮಾಹಿತಿಗಳನ್ನು ಸಂಗ್ರಹಿಸಿದ ಜ್ಯೇಷ್ಠ. ಅವಳ ಅಂದಿನ ಪರಿಸ್ಥಿತಿ ನೆನೆಸಿಕೊಂಡು ಜ್ಯೇಷ್ಠನ ಕಣ್ಣುಗಳು ತುಂಬಿ ಬಂದಿದ್ದವು.
ಬಳಿಕ ಜ್ಯೇಷ್ಠ ಸಿರಿಯವರಿಗೆ ಕರೆ ಮಾಡಿ ಮಾನಸ ನರ್ಸಿಂಗ್ ಹೋಂನಲ್ಲಿ ಜನನಿ ಇರುವ ವಿಷಯವನ್ನು ತಿಳಿಸಿದ ಸಿರಿಯವರು ಜನನಿಯ ತಾಯಿಗೂ ವಿಷಯ ತಿಳಿಸಿದರು. ವಾರಿಜಾ ಅವರಿಗೆ ಮಗಳಿನ್ನೂ ಜೀವಂತವಾಗಿದ್ದಾಳೆ ಸಿಕ್ಕಿದ್ದಾಳೆ ಎಂದಾಗ ಈಗಲೇ ಅವಳನ್ನು ನೋಡಬೇಕೆಂಬ ತವಕ ಉಂಟಾಗಿತ್ತು. ಅವರಾಗಲೇ ತಮ್ಮ ಮನೆದೇವರಿಗೆ ಹರಕೆ ಹೊತ್ತಿದ್ದರು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.